ಹಲೋ ಗೆಳೆಯರೇ, ಇವತ್ತು ಸರ್ಪ್ರೈಸ್ ಬ್ರೇಕ್ಫಾಸ್ಟ್ ನನ್ನ ಮಗಳಿಗೆ ಮತ್ತು ನನ್ನ ಹೆಂಡ್ತಿಗೆ ನನ್ನ ಕಡೆಯಿಂದ. ಸ್ವಲ್ಪ ತೆಂಗಿನಕಾಯಿ ತುರ್ಕೊಂಡು, ಹಾಗೆ ಬೆಲ್ಲನ ಸ್ವಲ್ಪ ತುರ್ಕೊಂಡು ಅದನ್ನು ನೆನೆಸಿದ ಅವಲಕ್ಕಿಗೆ ಹಾಕಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಸೈಕಲ್ ಗ್ಯಾಪಲ್ಲಿ ಬಾಳೆಹಣ್ಣು ಕಟ್ ಮಾಡಿಕೊಂಡೆ. ಬಾಳೆಹಣ್ಣು ಕಟ್ ಮಾಡೋ ಇದಕ್ಕೆ ಹಾಕಿ, ಹಾಗೆ ಅವಾಗ ತುರಿದಿದ್ದ ಬೆಲ್ಲನೂ ಹಾಕಿ ಮಿಕ್ಸ್ ಮಾಡಿ ಲೈಟಾಗಿ ತುಪ್ಪ ಹಾಕಿ ಫುಲ್ಲು ದೇವಸ್ಥಾನದ ಪ್ರಸಾದದ ಥರ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ. ಸೊ ಇದು ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ಮುಸ್ಕಿನ ಜೋಳನೂ ಬೇಯಿಸಿ ಸೈಡಲ್ಲಿ. ಸೊ ಅದನ್ನು ಇಟ್ಕೊಟ್ಟೆ. ಸೊ ನನ್ನ ಮಗಳಂತೂ ಎಮ್ಮೆ ಅಂತ ಫುಲ್ಲು ಹ್ಯಾಪಿಯಾಗಿ ತಿಂದಳು, ಖುಷಿ ಆಯಿತು. ಸೊ ಇದೆಲ್ಲ ತಿಂದು ಸ್ವಲ್ಪ ಸುಧಾರಿಸ್ಕೊಳ್ಳೋ ವೇಳೆಗೆ ನಮ್ಮ ಅಸ್ಮತಣ್ಣವ್ರು ಕಾಲ್ ಮಾಡಿದರು. ನಮ್ಮ ಅಸ್ಮತಣ್ಣವ್ರು ಕಾಲ್ ಮಾಡಿ ಬಿರಿಯಾನಿ ಡೆಲಿವರ್ ಮಾಡಿದ್ರು. ಸೊ ಬಿರಿಯಾನಿ ಹೋಮ್ ಮೇಡ್ ಬಿರಿಯಾನಿ. ಸೊ ಇವತ್ತು ಅದು ರಂಜಾನ್ ಹಬ್ಬ ಅಲ್ಲ. ಸೊ ಅನ್ಬಾಕ್ಸಿಂಗ್ ಮಾಡೋ ವೇಳೆ ಒಳಗಡೆ ಬಿರಿಯಾನಿ ಮಾತ್ರ ಇರಲಿಲ್ಲ, ಒಳ್ಳೆ ಅದು ನಿಧಿ ಥರ ವಡೆ ಪಾಯಸ, ಮುಸಫರನ್ನ ಪಾಯಸ, ಆಮೇಲೆ ಏನಪ್ಪ ಅದು ಮೊಸರು ಬಜ್ಜಿ, ಕಬಾಬು, ಆಮೇಲೆ ಶಾಹಿ ತುಕ್ಕಡ ಅಂತ ಬ್ರೆಡ್ಡಲ್ಲಿ ಮಾಡ್ತಾರೆ, ಅದು ಸಖತ್ತಾಗಿತ್ತು. ಸೊ ಆಮೇಲೆ ಇವರು ಬದನೆಕಾಯಲ್ಲಿ ಒಂದು ಡಿಶ್ ಮಾಡ್ತಾರೆ, ಅಂದರೆ ಖಾರದ ಡಿಶ್ಶು. ಸೊ ಆ ಥರದ್ದು ಅದು ಅವ್ರ ಕಡೆದು ಸ್ಪೆಷಾಲಿಟಿ. ಆಮೇಲೆ ಬಿರಿಯಾನಿ ಬಗ್ಗೆ ಏನು ನೋಡೋಣ. ಬಿರಿಯಾನಿ ಅಂತೂ A1 ಬಿರಿಯಾನಿ. ಏನಂತೀರ ಅಂದರೆ ಮಸಾಲೆ ತೀರಾ ಕಮ್ಮಿ, ಆಮೇಲೆ ಪೀಸ್ಗಳು ಸಖತ್ ಜಾಸ್ತಿ ಹಾಕ್ಬಿಟ್ಟಿದ್ದ. ಸೊ ಹೊಟ್ಟೆ ಕೆಡೋ ಚಾನ್ಸ್ ಎಲ್ಲ ಸಕ್ಕತ್ತಾಗಿತ್ತು. ಅವ್ರು ದೊಡ್ಡಮ್ಮ ಮಾಡಿತ್ತಂತೆ ಡಿಶ್ಶು. ಸೊ ತುಂಬ ಚೆನ್ನಾಗಿತ್ತು. ಆಮೇಲೆ ಕಾಲ್ ಮಾಡೋನ್ಗೆ ಹೇಳಿದೆ ಕೂಡ. ಸೊ ಈ ಬಿರಿಯಾನಿ ತಿಂದಮೇಲಂತೂ ಕ್ಯಾಲರೀಸ್ ಜಾಸ್ತಿ ಆಗಿರುತ್ತೆ. ಸೊ ಜಿಮ್ಗೆ ಹೋಗಿ ರಾತ್ರಿ ಬಂದ್ ಮಾಡೋಣ ಆಮೇಲೆ. ಸೊ ಮೀನ್ ಟೈಮಲ್ಲಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ. ಆ್ಯಂಡ್ ಎಲ್ಲ ಮುಸ್ಲಿಂ ಬಂಧುವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಓಕೆ. ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ. ಥ್ಯಾಂಕ್ ಯು. ಬಾಯ್.